ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ವೇದ ನ್ಯಾಚುರಲ್ ಸೋಪ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೋಪನ್ನು ಯಾವ ರೀತಿ ಪ್ರೊಫೆಷ್ನಲ್ಲಾಗಿ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡೋದು ಯಾವ ರೀತಿ ಅಂತ ಕಲಿಸ್ತೀನಿ. ಬನ್ನಿ, ಇಲ್ಲಿ ಇವಾಗ ನೋಡಿ ನಾನು ನೀಮ್ ಸೋಪನ್ನ ಪ್ಯಾಕ್ ಮಾಡಿದ್ದೀನಿ. ಯಾವ ರೀತಿ ಕ್ಲೀನಾಗಿ ಪ್ಯಾಕ್ ಆಗಿದೆ, ಇದರಲ್ಲಿ ಏನು ಡಸ್ಟ್ ಹೋಗಲ್ಲ, ಗಾಳಿ ಹೋಗಲ್ಲ. ಸೊ ಈ ರೀತಿ ನೀವು ಪ್ಯಾಕ್ ಮಾಡಿದರೆ ತುಂಬ ಚೆನ್ನಾಗಿ ಸೆಲ್ಫ್ ಲೈಫ್ ಕೂಡ ಇರುತ್ತೆ, ಗ್ಲಿಸ್ರಿನ್ ಸೋಪ್ದು ಸ್ಪೆಷಲಿ. ಹಾಗೆ ಇದರಲ್ಲಿ ಮಾಯ್ಶ್ಚರ್ ಕೂಡ ಹೋಗಲ್ಲ. ದೆನ್ ಇದು ನೋಡಿ, ನನ್ನ ಹತ್ರ ಒಂದು ಸೋಪ್ ಇದೆ, ಅದನ್ನು ನಾನು ರ್ಯಾಪ್ ಮಾಡಿಲ್ಲ. ಅದನ್ನು ನಾನು ಇವಾಗ ನಿಮಗೆ ರ್ಯಾಪ್ ಮಾಡಿ ತೋರಿಸ್ತೀನಿ. ಬಿಕಾಸ್ ಇದು ಮನೆಗೆ ಯೂಸ್ ಮಾಡಬೇಕು ಅಂತ ಚಿಕ್ಕದು ಸ್ವಲ್ಪ ಉಳಿದಿರುತ್ತಲ್ಲ ಲಾಸ್ಟಿಗೆ, ಅದನ್ನು ಹಾಕಿರೋದು, ಅದಕ್ಕೆ ನಾನು ರ್ಯಾಪ್ ಮಾಡಿಲ್ಲ. ಸೊ ಇದನ್ನು ನಿಮಗೆ ರ್ಯಾಪ್ ಮಾಡಿ ತೋರಿಸ್ತೀನಿ. ದೆನ್ ಇದನ್ನು ಕ್ಲಿಂಗ್ ರ್ಯಾಪ್ ಅಂತ ಕರಿತೀವಿ, ಕ್ಲಿಂಗ್ ರ್ಯಾಪ್. ಸೊ ಇದು ಎಷ್ಟು ವೆರೈಟಿ ಆಫ್ ಬರುತ್ತೆ, ಒಂದು ಸ್ವಲ್ಪ ದಪ್ಪ ಇರೋದು ಬರುತ್ತೆ, ತೆಳ್ಳಗಿರೋದು ಬರುತ್ತೆ. ಸೊ ನಾನು ಯೂಸ್ ಮಾಡೋದು ಇದನ್ನು. ಸೊ ಇದನ್ನು ನೀವು ಈ ರೀತಿ ಇಟ್ಟು ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ಓಕೆ, ಸ್ಟ್ರೆಚ್ ಮಾಡಿ ಈ ರೀತಿ ನೀಟಾಗಿ ಅದನ್ನು ಹಾಕ್ಬಿಡ್ಬೇಕು. ದೆನ್ ಈ ಸೈಡ್ ತೊಗೊಳ್ಳಿ, ಇದನ್ನು ಕೂಡ ಈ ಸೈಡಿಂದ ನೀವು ಸ್ವಲ್ಪ ಸ್ಟ್ರೆಚ್ ಮಾಡಿ ಈ ಥರ ಹಾಕಿಬಿಟ್ರೆ ನೋಡಿ, ಈ ಸೈಡ್ ತುಂಬ ವೇಸ್ಟ್ ಆಗುತ್ತೆ ಸ್ವಲ್ಪ ಪ್ರಾಡಕ್ಟ್ ಇದರಲ್ಲಿ, ಪರವಾಗಿಲ್ಲ ಆದ್ರೂ. ಓಕೆ, ಸ್ವಲ್ಪ ವೇಸ್ಟ್ ಆದರೂ ಕೂಡ ನೀಟಾಗಿ ಬರುತ್ತೆ ಪ್ಯಾಕೇಜಿಂಗ್. ಸೊ ಈ ಸೈಡ್ ಸ್ವಲ್ಪ ವೇಸ್ಟ್ ಆಗುತ್ತೆ. ನಾವು 2 ಸೋಪ್ ಇಡೋಕ್ಕೆ ಹೋದರೆ ಅದು ಕಡಿಮೆ ಬೀಳುತ್ತೆ. ಸೊ ಅದಕ್ಕೆ ನಾನು ವೇಸ್ಟ್ ಆದರೂ ಆಗಲಿ ಅಂತ ಇದೇ ರೀತಿ ಮಾಡೋದು. ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ದೆನ್ ಇದನ್ನು ಈ ರೀತಿ ಮಾಡಿ ನೋಡಿ, ಎಷ್ಟು ಕ್ಲೀನಾಗಿ ಬಂತಲ್ವ. ಸೊ ಇಷ್ಟೇ ಪ್ಯಾಕೇಜಿಂಗಲ್ಲಿ ಮತ್ತೇನೂ ಇರೋದಿಲ್ಲ. ತುಂಬ ಜನ ಪ್ಯಾಕೇಜಿಂಗ್ ಯಾವ ರೀತಿ ಮಾಡೋದು ಅಂತ ಕೇಳ್ತಾಯಿದ್ರಿ. ಸೊ ಈ ರೀತಿ ಲೇಬಲ್ಸ್ ಇರುತ್ತೆ. ಇದು ಉಪ್ತನ್ ಸೋಪಲ್ಲ ಆ್ಯಕ್ಚುಲಿ, ಇದು ಮಂಜಿಷ್ಟ. ಸೊ ನಾನು ಸುಮ್ಮನೆ ಹಾಗೆ ನಿಮಗೆ ತೋರಿಸೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಮ ಸೈಜ್ ಇರುತ್ತೆ, ಸೋಪಿನ ಸೈಜು, ಅದರ ತಕ್ಕಂತೆ ನೀವು ಸೈಜ್ ಕೊಟ್ಟು ಲೇಬಲ್ ಮಾಡಿಸ್ಕೋಬೇಕು. ಸೊ ಇವಾಗ ನಾನು ಬೇರೆ ಸೋಪು ತೋರಿಸ್ತೀನಿ. ಇದು ನೋಡಿ, ಇದು ಲೇಬಲ್ ಈ ರೀತಿ ಇರುತ್ತೆ. ಬೇಕು ಅಂದಾಗ ಬೇಗ ಓಪನ್ ಆಗೋದೇ ಇಲ್ಲ ಅದು. ಸೊ ಅದನ್ನು ಈ ರೀತಿ ಓಪನ್ ಮಾಡಬೇಕು. ನೋಡಿ, ನೀಮ್ ಸೋಪ್ ಇದು ನಾನು ತೋರಿಸ್ತಾ ಇರೋದು ನೀಮ್ ಸೋಪು. ಹಾಗೆ ಸೋಪ್ನು ನೀಮ್ ಸೋಪೇ ಇದೆ ನೋಡಿ, ಎಷ್ಟು ಕ್ಲೀನಾಗಿ ಕೂತ್ಕೋತು. ಏನು ಬಾಕ್ಸ್ವೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಏನಂದರೆ, ಹ್ಯಾಂಡ್ಮೇಡ್ ಸೋಪ್ ಮೇಲೆ ಜಾಸ್ತಿ ನೀವು ಕ್ಲೇಮ್ಸ್ ಮಾಡಬಾರ್ದು. ಸೊ ಇದರಿಂದ ಹಾಗಾಗುತ್ತೆ ಹೀಗಾಗುತ್ತೆ, ಮೆಡಿಕಲಿ ನೀಮ್ ಸೋಪ್ ಆದ್ರೂ ಇದರಿಂದ ಪಿಂಪಲ್ ಹೋಗುತ್ತೆ ಅಂತ ನೀವು ಕ್ಲೇಮ್ ಮಾಡಬಾರ್ದು. ಬಿಕಾಸ್ ನಿಮ್ಮ ಹತ್ರ ಲೈಸೆನ್ಸ್ ಇರೋದಿಲ್ಲ. ಸೊ ಥ್ಯಾಂಕ್ ಯು.